ನಮಸ್ಕಾರ. ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್ಸ್. ತಲೆ ಎತ್ತಲಿದೆ ಬಂಟಾರ ವಿಶ್ವವಿದ್ಯಾಲಯ. ರಿಲಯನ್ಸ್ ವಾರಸುದಾರರಿಂದ ನೆರವೇರಿದ ಭೂಮಿ ಪೂಜೆ. ಕಡಿಮೆಯಾಯಿತು ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ಹವಾ. ಪ್ರವಾಸಿಗರ ಸಂಖ್ಯೆ ಮತ್ತು ಗಳಿಕೆಯಲ್ಲಿ ಗಣನೀಯ ಇಳಿಕೆ. ಆನೆಗಳ ಸಂರಕ್ಷಣೆಯಲ್ಲಿ ಕೇರಳವೇ ಮುಂದು. ಪೇಟಾ ಅವಾರ್ಡ್ಸ್ ಬಾಚಿಕೊಂಡ ದೇವರನಾಡು. ಬಂಜಿ ಜಂಪಿಂಗ್ ಅಡ್ವೆಂಚರ್ ಮಾಡಿದ ಟ್ರಾವೆಲರ್ ಶ್ರುತಿ ತುಂಬ್ರಿ. ಸಾಹಸ ಕ್ರೀಡೆಯ ಬಗ್ಗೆ ಮನದಾಳದ ಮಾತು. ರಿಲಯನ್ಸ್ ಇಂಡಸ್ಟ್ರೀಸ್ನ ವಂತಾರ ಪ್ರಾಣಿ ಸಂರಕ್ಷಣಾ ಕೇಂದ್ರ ವನ್ಯಲೋಕದ ಪಾಲಿಗೆ ಸ್ವರ್ಗವಿದ್ದಂತೆ. ಪ್ರಾಣಿಗಳ ಸಂರಕ್ಷಣೆ, ಪಾಲನೆ ಮತ್ತು ಚಿಕಿತ್ಸೆ ವಿಧಾನ ಇಡೀ ಪ್ರಪಂಚಕ್ಕೆ ಮಾದರಿಯಾಗಿದೆ. ಈಗ ವಂತಾರ ಮತ್ತೊಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಗುಜರಾತ್ನ ಜಾಮ್ನಗರದಲ್ಲಿ ವಂತಾರ ವಿಶ್ವವಿದ್ಯಾಲಯವನ್ನ ಪ್ರಾರಂಭಿಸಲು ಈಗಾಗಲೇ ಭೂಮಿ ಪೂಜೆಯನ್ನು ಮಾಡಲಾಗಿದೆ. ಈ ಮೂಲಕ ರಿಲಯನ್ಸ್ ಮಾಲೀಕ ಮುಖೇಶ್ ಅಂಬಾನಿ ವನ್ಯಜೀವಿ ಮತ್ತು ಪಶುವೈದ್ಯಕೀಯ ವಿಜ್ಞಾನದ ಮೊದಲ ವಿಶ್ವವಿದ್ಯಾಲಯಕ್ಕೆ ಅಡಿಗಲ್ಲನ್ನ ಇಟ್ಟಿದ್ದಾರೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ನ್ಯಾಷನಲ್ ಪಾರ್ಕ್ ವೈಲ್ಡ್ ಲೈಫ್ ಟೂರಿಸಂನ ಪ್ರಮುಖ ಆಕರ್ಷಣೆ. ರಾಯಲ್ ಬೆಂಗಾಲ್ ಟೈಗರ್ ಹ್ಯಾಬಿಟೇಟ್ ಆಗಿರುವ ಕಾರ್ಬೆಟ್ ವೈಲ್ಡ್ ಸಫಾರಿ ಪ್ರವಾಸಿಗರ ನೆಚ್ಚಿನ ತಾಣವಾಗಿದೆ. ಆದರೆ ವರದಿಗಳ ಪ್ರಕಾರ ಇಲ್ಲಿಗೆ ಭೇಟಿ ನೀಡುವ ಪ್ರವಾಸಿಗರ ಸಂಖ್ಯೆ ಕ್ಷೀಣಿಸುತ್ತಿದೆ ಎಂದು ತಿಳಿದು ಬಂದಿದೆ. ಕಳೆದ ವರ್ಷ ಏಪ್ರಿಲ್ನಿಂದ 2026ರ ಮಾರ್ಚ್ ತಿಂಗಳಿನವರೆಗೆ 4 ಲಕ್ಷಕ್ಕೂ ಅಧಿಕ ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಆದರೆ ಹಿಂದಿನ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಪ್ರವಾಸಿಗರ ಸಂಖ್ಯೆಯಲ್ಲಿ ಇಳಿಕೆ ಕಂಡಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ಬಾರಿಯ ಕಾರ್ಬೆಟ್ ವೈಲ್ಡ್ ಲೈಫ್ ಗಳಿಕೆ 27 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದ್ದು, ಗಳಿಕೆಯಲ್ಲೂ ಭಾರಿ ನಷ್ಟ ಕಂಡಿದೆ ಅಂತಿದ್ದಾರೆ ತಜ್ಞರು. ಲುಯಾಂಡಾ ಹೆಸರು ಕೇಳಿದ ತಕ್ಷಣ ನಮಗೆ ಆಫ್ರಿಕಾದ ಬಡತನ ನೆನಪಾಗಬಹುದು. ಆದರೆ 1 ದಶಕದ ಕಾಲ ಇದು ಜಗತ್ತಿನಲ್ಲೇ ವಾಸಿಸಲು ಅತ್ಯಂತ ದುಬಾರಿ ನಗರಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿತ್ತು. ಇಲ್ಲಿನ ತೈಲ ಉದ್ಯಮದ ಬೆಳವಣಿಗೆಯಿಂದಾಗಿ ವಿದೇಶಿ ಹೂಡಿಕೆ ಹೆಚ್ಚಾಗಿ ಹೋಟೆಲ್ ರೂಮ್ಗಳಿಂದ ಹಿಡಿದು ಒಂದು ಸ್ಯಾಂಡ್ವಿಚ್ ಬೆಲೆಯವರೆಗೆ ಎಲ್ಲವೂ ಸಾಮಾನ್ಯಕ್ಕಿಂತ 4-5 ಪಟ್ಟು ಹೆಚ್ಚಿರುತ್ತದೆ. ಲುಯಾಂಡಾವನ್ನ ಆಫ್ರಿಕಾದ ಪ್ಯಾರಿಸ್ ಎಂದು ಕರೆಯಲಾಗುತ್ತದೆ. ಇದಕ್ಕೆ ಇಲ್ಲಿನ ಸುಂದರವಾದ ಕರಾವಳಿ ತೀರದ ರಸ್ತೆಗಳು, ವಸಾಹತುಶಾಹಿ ಕಾಲದ ಪೋರ್ಚುಗೀಸ್ ಶೈಲಿಯ ಕಟ್ಟಡಗಳು ಮತ್ತು ಇಲ್ಲಿನ ಜನರ ಐಷಾರಾಮಿ ಜೀವನ ಶೈಲಿ ಕಾರಣ. ಇಂದು ಜಗತ್ತಿನಾದ್ಯಂತ ಪ್ರಸಿದ್ಧವಾಗಿರುವ ಕಿಜೋಂಬಾ ಎಂಬ ರೊಮ್ಯಾಂಟಿಕ್ ನೃತ್ಯ ಪ್ರಕಾರ ಹುಟ್ಟಿದ್ದು ಇದೇ ಲುಯಾಂಡಾ ನಗರದಲ್ಲಿ. ಹಾಗಾದ್ರೆ ಇದು ಯಾವ ದೇಶದ ರಾಜಧಾನಿ? ಪ್ರತಿಷ್ಠಿತ ಪೇಟಾ ಇಂಡಿಯಾ ಅವಾರ್ಡ್ಸ್ನಲ್ಲಿ ಕೇರಳ ರಾಜ್ಯ ಅವಾರ್ಡ್ ಒಂದನ್ನು ತನ್ನದಾಗಿಸಿಕೊಂಡಿದೆ. ಆನೆಗಳ ಸಂರಕ್ಷಣೆಯಲ್ಲಿ ದೇಶಕ್ಕೆ ಕೇರಳ ರಾಜ್ಯ ಮಾದರಿಯಾಗಿದೆ. ಕೇಂದ್ರ ಸರ್ಕಾರದ ಪ್ರಾಜೆಕ್ಟ್ ಎಲಿಫೆಂಟ್ ಯೋಜನೆಯ ಅನುಸಾರ ಆನೆಗಳು ಮತ್ತು ಅವುಗಳ ವಾಸಸ್ಥಾನಗಳನ್ನು ಸಂರಕ್ಷಿಸುವಲ್ಲಿ ಕೇರಳ ಮುಂಚೂಣಿಯಲ್ಲಿದೆ. ಇದಲ್ಲದೆ ಎಲಿಫೆಂಟ್ ರೈಡ್ ನಿಷೇಧಿಸುವಲ್ಲಿ ಕೇರಳ ರಾಜ್ಯ ಯಶಸ್ವಿಯಾಗಿದೆ. ಈ ಎಲ್ಲ ಅಂಶಗಳನ್ನು ಗಮನದಲ್ಲಿರಿಸಿ ಪ್ರತಿಷ್ಠಿತ ಪೇಟಾ ಇಂಡಿಯಾ ಅವಾರ್ಡ್ಸ್ ಪಡೆಯಲು ಕೇರಳ ಸೂಕ್ತ ರಾಜ್ಯ ಎಂದು ಜೂರಿ ಪ್ಯಾನೆಲ್ ತಿಳಿಸಿದೆ. ಬಂಜಿ ಜಂಪಿಂಗ್ ಅಡ್ವೆಂಚರ್ ಪ್ರಿಯರ ನೆಚ್ಚಿನ ಸ್ಪೋರ್ಟ್ಸ್. ಆದರೆ ಕೆಲವರಿಗೆ ಮಾತ್ರ ಬಂಜಿ ಜಂಪ್ ಅಂದ್ರೆ ಪ್ರಾಣದ ಜೊತೆ ಚೆಲ್ಲಾಟ ಅಂತ ಅನಿಸೋದು ಸಹಜ. ಅಷ್ಟು ಎತ್ತರದಿಂದ ಕೆಳಗೆ ಹಾರುವ ಅನುಭವ ಭಯ ಹುಟ್ಟಿಸೋದು ಕಾಮನ್. ಹಾಗಾದ್ರೆ ಬಂಜಿ ಜಂಪ್ ಹೇಗಿರುತ್ತೆ? ಇದರ ಬಗ್ಗೆ ಟ್ರಾವೆಲ್ ಫ್ರೀಕ್ ಶ್ರುತಿ ತುಂಬ್ರಿ ಏನ್ ಹೇಳ್ತಾರೆ, ನೀವೇ ಕೇಳಿ. ಮೊನ್ನೆ ಬಂಜಿ ಜಂಪ್ ಮಾಡಿ ಮೇಲ್ ಬಂದ್ಮೇಲೆ ಯಾವ ತರ ಫೀಲ್ ಆಯ್ತು ಅಂತ ಹೇಳಿದ್ರೆ, ಅಂದ್ರೆ ಐ ಕ್ಯಾನ್ ಡೂ ಎನಿಥಿಂಗ್ ಇನ್ಮೇಲೆ ಅನ್ನೋ ತರ ಫೀಲ್ ಆಯ್ತು. ಯಾಕಂತ ಹೇಳಿದ್ರೆ ನಂಗೆ ಹೈಟ್ ಅಂದ್ರೆ ತುಂಬಾ ಭಯ. ಇಲ್ಲಿ ನೇಪಾಳ್ ಪೋಖ್ರಾದ ಹತ್ರ ಕುಶ್ಮಾದಲ್ಲಿರೋ ಬಂಜಿ ಬಂದು ಪ್ರಪಂಚದ 2ನೇ ಅತಿ ಎತ್ತರದ ಬಂಜಿ, ಅಂದ್ರೆ 228 ಮೀಟರ್ ಎತ್ತರ ಇದೆ. ಸೊ ಬ್ರಿಡ್ಜ್ ಮೇಲಿಂದ ಕೆಳಗ್ ಜಂಪ್ ಮಾಡಿದ್ರೆ ಕಾಳಿ ಗಂಡಕಿ ನದಿ ಏನಿದೆ ಅದ್ ಸಿಗುತ್ತೆ. ಸೊ ಪ್ರಪಂಚದ ಅತಿ ಎತ್ತರದ ಬಂಜಿ ಇರೋದು ಚೈನಾದಲ್ಲಿ. ಇದಕ್ಕಿಂತ ಬರೀ 5 ಮೀಟರ್ ಅಷ್ಟೇ ಅದು ಜಾಸ್ತಿ ಇರೋದು. ಹಾಗಾಗಿ ಇದೊಂಥರ ಅವೇಸಮ್ ಆಗಿ ಒಂಥರ ಹೆಂಗ್ ಹೇಳೋದು, ಒಂಥರ ಫುಲ್ ಆನ್ ಥ್ರಿಲ್ ಅಂತ ಹೇಳ್ತೀವಲ್ಲ, ಆ ತರ ಆಗಿತ್ತು. ಅಂಡ್ ಇದಕ್ ಮಾಡಕ್ ಆಗುತ್ತೆ ಅಲ್ವ ಅಂತ ಸಣ್ಣ ಭಯ ಇತ್ತು ನಂಗೆ. ಈವೆನ್ ದೋ ನಾನು ಋಷಿಕೇಶಲ್ಲಿ ಇಂಡಿಯಾಸ್ ಹೈಯೆಸ್ಟ್, ಈಗ ಇಂಡಿಯಾಸ್ ಹೈಯೆಸ್ಟ್ ಬೇರೆ ಆಗಿದೆ, ನಾನು ಮಾಡುವಾಗ 117 ಇತ್ತು. ಸೊ ಅದನ್ನ ಮಾಡಿದ್ರು ಕೂಡ ಇಲ್ಲಿ ಬಂದು ಕೆಳಗಡೆ ನೋಡಿದ್ರೆ ಕಾಲೆಲ್ಲ ನಡುಗುತ್ತೆ. ಅಂದ್ರೆ ಅವ್ರು ಇದ್ ಮಾಡೋದೇ ಬೇಡ, ಅದಕ್ಕಿಂತ ಮೊದ್ಲೇ ನಮ್ ಕಾಲುಗಳೇ ಜಂಪ್ ಆಗೋ ತರ ಫೀಲ್ ಆಗುತ್ತೆ. ಸೊ ಅಂತದ್ರಲ್ಲಿ ನಾನು ಅಲ್ಲಿ ಜಂಪ್ ಮಾಡಿದ್ಮೇಲೆ ಇನ್ಮೇಲೆ ನಾನು ಏನ್ ಬೇಕಿದ್ರು ಮಾಡ್ತೀನಿ ಅನ್ನೋ
ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದು ಕೂಡ ಜಾಸ್ತಿ ಆಗಿದೆ ಹಾನೆಸ್ಟ್ಲಿ. ಯಾರಾದರೂ ಬಂದರೆ ಪೋಖರಾಗೆ, ಯಾರಾದರೂ ಬಂದರೆ ಕುಶ್ಮಾಗೆ ದಯವಿಟ್ಟು ಬಂಜಿ ಜಂಪ್ ಮಾಡಿ. ಅದೊಂದೇ ಅಲ್ಲ, ಸ್ವಿಂಗ್ ಇದೆ ಅಲ್ಲಿ, ಆಮೇಲೆ ಸೈಕ್ಲಿಂಗ್ ರೋಪ್ ಮೇಲೆ ಅದಿದೆ, ಆಮೇಲೆ ಈ ಥರ ಅಡ್ವೆಂಚರಸ್ ಆಕ್ಟಿವಿಟೀಸ್ ಸುಮಾರಿದೆ. ಸೊ ನಿಮಗೆ ಯಾವ ಥರದ್ದು ನಿಮಗೆ ಇಷ್ಟ ಆಗುತ್ತೋ ಆ ಥರದ್ದು ದಯವಿಟ್ಟು ಮಾಡಿ, ಮಿಸ್ ಮಾಡಬೇಡಿ. ಇದು ಒಂಥರ ಲೈಫ್ ಟೈಮಲ್ಲಿ ಒಂದು ಸಲಕ್ಕೆ ಸಿಗುವಂಥ ಥ್ರಿಲ್ ಅಂತ ಹೇಳ್ತೀವಲ್ಲ, ಆ ಥರದ್ದು. ಸೊ ಪ್ಲೀಸ್ ಮಾಡಿ. ಈಗ ಕ್ವಿಸ್ ಟೈಮ್. ಇಂದಿನ ಪ್ರಶ್ನೆ: ಭಾರತದ ಯಾವ ಗ್ರಾಮವನ್ನ ಸೇಬು ಗ್ರಾಮವೆಂದು ಕರೆಯುತ್ತಾರೆ? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ, ವಿಹಾರವೇ ವಿಶ್ವ. ನಮಸ್ಕಾರ.